ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತು ಡೇ 2 ಗೋವಾ ಒಳಗೆ. ಸೊ ಇವತ್ತು ನಾವು ಎಲ್ಲಿ ಹೊಂಟೇವ ಅಂತಂದ್ರೆ ಚಪೋರಾ ಫೋರ್ಟ್ ಆ ಕಡೆ ಎಲ್ಲ ಪ್ಲೇಸಸ್ ಏನಿದಾವಲ್ಲ ಅವನ್ನ ನೋಡಕ್ಕೆ ಹೊಂಟೇವಿ. ಈಗ ನಮ್ದು ಬ್ರೇಕ್ಫಾಸ್ಟ್ ಆತ. ಸೊ ಕಲ್ಲಂಗೋಟ್ ಬೀಚ್ ಕಡೆ ಒಂದು ಸಣ್ಣ ಹೋಟೆಲ್ ಐತಿ, ಇಡ್ಲಿ ವಡ ಅದು ಚಲೋ ಐತಿ ನೋಡ್ರಿ ಅಲ್ಲೇ. ಸೊ ಟ್ರೈ ಮಾಡ್ಬೋದು. ಇಷ್ಟು ಲಘು ಬಿಸಿಲು ಮಸ್ತ್ ಚಲೋ ಆಗೈತೆ ನೋಡ್ರಿ. ಈಗ ಟೈಮ್ 9:30 ಆಗೈತಿ. ನಮ್ಮ ಕೊಲಿಯಿಂದ ಅದು ಬರೀ 10 ಕಿಲೋಮೀಟರ್ಸ್ 26 ಮಿನಿಟ್ಸ್ ತೋರ್ಸಾತೈತಿ. ಸೊ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ನಿನ್ನೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೇವಿ ಈಗ. ಸೊ ನಮ್ಮ ರೂಮ್ ಕಡೆನ ಚಲೋ ಐತಿ. ಕಲ್ಲಂಗೋಟ್ ಬೀಚ್ ಕಡೆನ ನೋಡ್ರಿ ಟ್ರೈ ಮಾಡ್ಬೋದು. ಪಲಾವ್, ಲೆಮನ್ ರೈಸ್, ಇಡ್ಲಿ ವಡ ಎಲ್ಲ ಐತಿ ಇವ್ರ ಕಡೆ. 1 hour later ಈಗ ಫೋರ್ಟ್ ಕಡೆ ರೀಚ್ ಆದ್ವಿ ನೋಡ್ರಿ. ಹೊಂಟೇವಿ ಮುಂಜಾನೆ ಇನ್ನೂ 9:10 ಆಗೈತಿ ಈಗ. ಬಟ್ ಆಲ್ರೆಡಿ ಎಷ್ಟು ಬಿಸಿಲು ಐತಿ. ಹಿಂಗೆ ಮ್ಯಾಲೆ ಇಲ್ಲೇನೈತಲ್ಲ ರೋಡ್ ಹಿಂಗೆ ಏರಿ ಹೋಗೋದೈತಿ ಚಪೋರಾ ಫೋರ್ಟ್ ನೋಡಕ್ಕೆ. ಆಮೇಲೆ ಅಲ್ಲಿ ತೆಳಗೆ ಪಾರ್ಕಿಂಗ್ ಐತಿ. ಸೊ ಹೊಂಟೆ ನೋಡ್ರಿ ಈಗ. ಇಲ್ಲಿನೂ ಸಾಕಷ್ಟು ಅಂಗಡಿಗಳದಾವ. ಆಮೇಲೆ ಜ್ಯೂಸ್ ಅಂಗಡಿ, ಎಳ್ನೀರು ಇವೆಲ್ಲ ಅದಾವಲ್ಲಿ. ಹಿಂಗೆ ನೋಡ್ರಿ ಗುಡ್ಡ ಇರ್ಕೊಂತ ಹಿಂಗೆ ಮ್ಯಾಲೆ ಹೋಗೋದೈತಿದೆ. ಇಲ್ಲಿ ನೋಡ್ಬೋದು ನೀವು, ಹಿಂಗೆ ಸ್ಟೆಪ್ಸ್ ಟೈಪ್ ಅದಾವ. ಅಲ್ಲಿ ಮ್ಯಾಲ ಮಟ್ಟ ಹೋಗ್ಬೇಕು ನೋಡ್ರಿ ಗುಡ್ಡ ಏರಿ. ಹೊಂಟೆ ನೋಡ್ರಿ ಸಣ್ಣಗ ನಾವು ಗುಡ್ಡ ಇರ್ಕೊಂತ. ಚಲೋ ಸ್ಟೆಪ್ಸ್ ಅದಾವ. ಅಕಸ್ಮಾತ್ ಹಿಂಗೆ ಗುಡ್ಡನ ಇರೋದಾಗಿದ್ರೆ ಸ್ವಲ್ಪ ಕಿರಿಕಿರಿ ಅನಿಸ್ತಿತ್ತು. ಬಟ್ ಗುಡ್ ಟ್ರೆಕ್ಕಿಂಗ್ ಆಗತ್ತೈತೆ ನೋಡ್ರಿ ಮುಂಜಾನೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲರೂ ಸ್ವಲ್ಪ ಹಿಂಗೆ ಬ್ರೇಕ್ ತೊಗೊಂಡು ಹತ್ತಾತಾರೆ. ಇಷ್ಟು ಮ್ಯಾಲೆ ಹೋಗೋದೈತೆ ನೋಡ್ರಿ ಅದು. ಇದೆ ನೋಡ್ರಿ ಎಂಟ್ರೆನ್ಸ್. ಸೊ ಕಮಾನ್ ಒಳಗಿಂದ ಹಾಶ್ ಹೋಗ್ಬೇಕು ಈಗ. ಇಲ್ಲಿ ನೋಡ್ರಿ ನಾವು ಎಷ್ಟು ಮಂದಿ ಇದ್ದೇವೆ ಅಂತ ಹೇಳಿ ನಮ್ಮ ಹೆಸರು ಬರೋದು, ಡೀಟೇಲ್ಸ್ ಬರೋದು ಒಳಗೆ ಎಂಟರ್ ಹಾಕ್ಬೇಕು. ಇದು ನೋಡ್ರಿ ಫುಲ್ ಹಿಂಗೆ ಗುಡ್ಡದ ಗತನ ಐತಿ. ಇಲ್ಲಿಂದ ಅಂಜುನಾ ಬೀಚ್ ವ್ಯೂ ಕಾಣಿಸ್ತೈತಿ. ಆಮೇಲೆ ಇಲ್ಲೇನು ಫೋಟೋಸ್ ತೊಗೊಳತ್ತಾರಲ್ಲ ಇದು ನೋಡ್ರಿ ದಿಲ್ ಚಾಹತಾ ಹೈ ಮೂವಿ ಸೀನ್ ಶೂಟ್ ಆಗಿದ್ದು ನೋಡ್ರಿ. ಫಿಲಮ್ ಶೂಟ್ ಆಗೈತಲ್ಲ. ಸೊ ಅದ ಸ್ಪಾಟ್ನಾಗ ಎಲ್ಲರೂ ಫೋಟೋ ಶೂಟ್ ಅದು ಮಾಡ್ಕೊಳತ್ತಾರ. ಹಿಂಗೆ ದೊಡ್ಡ ಗ್ರೌಂಡ್ ಏನೈತಿ ಅಂದ್ರೆ ಬೆಟ್ಟ ಗುಡ್ಡ. ಸೊ ಅಲ್ಲೇ ನಡ್ಕೊತ ಹೋಗ್ಬೇಕು ಈಗ ಎಂಡಿಗೆ. ಇಲ್ಲಿ ನೋಡ್ಬೋದು ನೀವು ಬೀಚ್ ವ್ಯೂ ಭಾರಿ ಕಾಣಿಸ್ತೈತಿ ಇಲ್ಲಿಂದ. ಸೊ ನೋಡ್ಬೋದು ನೀವು ಬೀಚ್ ವ್ಯೂ ಎಷ್ಟು ಚಂದ ಕಾಣಿಸ್ತೈತಿ. ನಾವೀಗ ಫೋರ್ಟ್ ನೋಡ್ಕೊಂಡು ಕೆಳಗೆ ಇಳಿಯಾಕತ್ತೀವಿ ನೋಡ್ರಿ. ಸೊ ಮಸ್ತ್ ಐತಿ. ಬೀಚ್ ವ್ಯೂ ಅದು ಚಲೋ ಕಾಣ್ತೈತೆ ಅಲ್ಲಿಂದ. ಆಮೇಲೆ ಫೋಟೋಶೂಟ್ ಮಾಡ್ಕೊಳ್ಳೋಕೆ ಚಲೋ ಐತಿ, ಹೋಗಿ ಬರ್ಬೋದು. ಈಗ ಇಲ್ಲೇ ಒಂದು ಯಾವ್ದಾದ್ರು ಜ್ಯೂಸ್ ಕುಡಿದು ಮತ್ತು ಅಂಜುನಾ ಬೀಚಿಗೆ ಹೋಗ್ಬೇಕು. ಚಲೋ ಐತಿ ಲೊಕೇಶನ್. ಸೊ ಈಗ ಒಂದು ಜ್ಯೂಸ್ ಕುಡಿದು ಫಸ್ಟಿಗೆ, ಯಾಕಂದ್ರೆ ಬಿಸಿಲಂತೂ ಭಾಳ ಐತಿ. ಇವ್ರು ನೋಡ್ರಿ ಅದಕ್ಕೆ ಮಸ್ತ್ ಛತ್ರಿ ಒಳಗೆ ಅಡ್ಡಾಡಕತ್ತಾರೆ. ಇವ್ರದ ಛತ್ರಾಗಿ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕತ್ತೇನೆ. ಜ್ಯೂಸ್ ಕುಡಿದ ಹೋಗೋಣಂತೀಗ. ನಾವೀಗಿಲ್ಲಿ ಕೋಕಮ್ ಜ್ಯೂಸ್ ಶರ್ಬತ್ ಅದು ಕುಡಿಯತ್ತೇವೆ. ಟೇಸ್ಟ್ ಮಸ್ತ್ ಐತಿ. ಇಳಿದು ಬಂದ್ಬಿಟ್ಟು ಟಯರ್ಡು ಹತ್ತೈತೆ, ಅದಕ್ಕೂ ಚಲೋ ಹತ್ತೈತಲ್ಲ ಮೋಸ್ಟ್ಲಿ. ಬಟ್ ಮಸ್ಟ್ ಬೇಕಾಯ್ತು ಈ ಬಿಸಿಲಿಗೆ ನೋಡ್ರಿ. ಈಗ ನೋಡ್ರಿ ಮತ್ತು ಪೈನಾಪಲ್ ತಿನ್ನತ್ತೀವಿ ಅಷ್ಟೂರು ಕೂಡಿ. ಒಂದು ಗ್ವಾವಾ, ಆಮೇಲೆ ಪೈನಾಪಲ್. ನಾವೀಗ ಚಪೋರಾ ಫೋರ್ಟ್ ನೋಡ್ಕೊಂಡು ಅರಂಬೋಲ್ ಬೀಚ್ ನೋಡಕ್ಕೆ ಹೊಂಟ್ವಿ. ಆ್ಯಕ್ಚುಲಿ ಅಂಜುನಾ ಬೀಚ್ ನೋಡ್ಬೇಕಂತಿತ್ತು. ಅದು ಹೆಂಗೈತಿ ವೆನಸ್ಡೇ ಮಾರ್ಕೆಟ್ ಅಂತದು ಇರ್ತೈತಿ. ಸೊ ನಾಳೆ ಬಂದು ಅದನ್ನು ನೋಡಿ ಬೀಚ್ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಈಗ ಅರಂಬೋಲ್ ಬೀಚ್ ಚಪೋರಾ ಫೋರ್ಟಿಂದ ಏನೈತಲ್ಲ ಅದು 19 ಕಿಲೋಮೀಟರ್ 47 ಮಿನಿಟ್ಸ್. ಸಕುಂತ ಹೋಗೋದು ನೋಡ್ರಿ. ಭಯಂಕರ ಬಿಸಿಲಿತ್ತಲ್ಲೇ. ಆಮೇಲೆ ಎಷ್ಟು ನೀವು ಏನಾರ ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೂ ಬಾಯಿ ಒಣಗಾತೈತಿ, ಅಷ್ಟು ಬಿಸಿಲು ಐತೆ ನೋಡ್ರಿ. ಸೊ ನೀವು ಬರುವಾಗ ಫುಲ್ ವಾಟರ್ ಬಾಟಲ್ಸ್ ಅದು ಕ್ಯಾರಿ ಮಾಡ್ಕೊಂಬರ್ರಿ. ಇಲ್ಲಾಂದ್ರೆ ಭಾಳ ಪ್ರಾಬ್ಲಮ್ ಆಕೈತಿಲ್ಲ. ಇಲ್ಲಾಂದ್ರೂ ಇಲ್ಲಿ ಸಿಗುತ್ತೈತೆ ರಗಡ್ ಸಾಫ್ಟ್ ಡ್ರಿಂಕ್ಸ್. ಅದು ಚಲೋ ಐತೆ ನೋಡ್ರಿ. ಫೋರ್ಟ್ ಬಂದು ಹೋಗ್ಬೋದು. ಫೋಟೋಶೂಟ್ ಮಾಡ್ಕೊಳಕೋದು ಮಸ್ತ್ ಐತಿ. ಆಮೇಲೆ ಪೂರಾ ಈ ಲೈನ್ ಎಲ್ಲ ನಿಮಗೆ ಕ್ಯಾಪ್ಸ್, ಹ್ಯಾಟ್ಸ್, ಆಮೇಲೆ ಎಳ್ನೀರು, ಜ್ಯೂಸ್, ಫ್ರೂಟ್ಸ್ ಇವೆಲ್ಲ ಅಂತೂ ಸಿಗತ್ತಾವೆ. ಇಲ್ಲಂತೂ ಎಸ್ಪೆಷಲಿ ಕೋಕಮ್ ಜ್ಯೂಸ್ ಭಾಳ ಚಲೋ ಇರ್ತೈತಿ. ಟ್ರೈ ಮಾಡಿರಿ. ಇದಾವೆ ನೋಡ್ರಿ ಇಲ್ಲೇ ಫುಲ್ ಹಿಂಗೆ ಅರ್ಬಿ ಅಂಗಡಿ ಅದು ಅದಾವ. ಇಲ್ಲಿ ನೋಡ್ಬೋದು ನೀವು, ಬರೀ 17 ಕಿಲೋಮೀಟರ್ಸಿಗೆ 39 ಮಿನಿಟ್ಸ್ ತೋರ್ಸಾತಂದ್ರೆ ರೋಡ್ ಎಷ್ಟು ಕೆಟ್ಟೈತಿ. ಆಮೇಲೆ ರೋಡನ್ನು ಭಾಳ ಸಣ್ಣದೈತಿ. ಎಲ್ಲ ಫುಲ್ ವಿ ಅಂತ ಹೊಗಿಯದೈತಿ ನೋಡ್ರಿ. ಅಲ್ಲಿ ರೋಡ್ ಅಷ್ಟು ಕೆಟ್ಟೈತಿ.
ಮಸ್ತ್ ಬಿಸಿಲೈತೆ ಕಂತೆಗೆ ಹಾಕೋ ಬರಂಗಿಲ್ಲ ಅಷ್ಟು ಬಿಸಿಲೈತೆ. ಆಮೇಲೆ ಈ ಬೀಚ್ ಕಡೆ ಫಾರಿನರ್ಸ್ನು ರಗಡ ಮಂದಿ ಇದಾರೆ ನೋಡ್ರಿ ಇಲ್ಲೇ. ನೋಡೋಣ ಬರ್ರಿ ಬೀಚ್ ಹೆಂಗೈತೆ ಅಂತ ಹೇಳಿ. ರಗಡ್ ಆಗತೈತಿ ಬಿಸಿಲಿಗೆ, ಬಟ್ ಪ್ಲೇಸಸ್ ಚಲೋ ಅದ. ಬೀಚ್ ಕಡೆ ನೋಡ್ರಿ ಹಿಂಗೆ ಹೇರ್ ಬಿಯರ್ಡಿಂಗ್ ಮಾಡ್ಸತ್ತೀವಿ. ಎಲ್ಲರೂ ಎಲ್ಲಿ ಇದನ್ನು ಮಾಡಿಸೋತಾರ ಗೋವಾಗ ಬಂದಾಗ. ನಾವು ಅದನ್ನ ಟ್ರೈ ಮಾಡತ್ತೀವಿ ಇವ್ರ ಕಡೆ. ಇಬ್ಬರು ನಾವು ಟ್ರೈ ಮಾಡತ್ತೀವಿ. ಚಲೋ ಕಾಣಿಸ್ತೈತಿ, ಟ್ರೈ ಮಾಡ್ಬೋದು ಇಲ್ಲಿ ಬೀಚ್ ಕಡೆ ಬಂದಾಗ. ನಾವೀಗ ಅಗ್ವಾಡ ಫೋರ್ಟಿಗೆ ಹೊಂಟೀವಿ. ಸೊ ಅಲ್ಲಿ ಬೀಚ್ ನೋಡ್ಕೊಂಡ್ವಿ. ಬೀಚ್ ಒಳಗೆ ಮಸ್ತ್ ಭಾಳ ತನಕ ಆಟ ಆಡಿ ಅರಬಿ ಹೊಲಸು ಮಾಡ್ಕೊಂಡೆ ಈ ಜಡಿ ಹಾಕಿಸ್ಕೊಂಡೆ ಈಗ ಮತ್ತೆ ಫೋರ್ಟ್ ಕಡೆ ಹೊಂಟೀವಿ. ಫೋರ್ಟ್ 10 ಕಿಲೋಮೀಟರ್ಸ್ ಐತಿ. ಸೊ ಹೊಂಟೀವಿ ಈಗ, ಸ್ವಲ್ಪ ದೂರನೇ ಐತೆ ಆ್ಯಕ್ಚುಲಿ. ನಾವೀಗ ಅಗ್ವಾಡ ಫೋರ್ಟ್ ಕಡೆ ಬಂದ್ವಿ. ಫಸ್ಟ್ ಇಲ್ಲೇ ಟಿಕೆಟ್ ಐತೆ ನೋಡ್ರಿ, ಟಿಕೆಟ್ ಕೌಂಟರ್. ಸೊ ಟಿಕೆಟ್ ತೊಗೊಂಡು ಆಮೇಲೆ ಅಲ್ಲಿ ಒಳಗೆ ಫೋರ್ಟಿಗೆ ಹೋಗೋದು. ನಾವೀಗ ಒಳಗೆ ಹೊಂಟ್ವಿ ನೋಡ್ರಿ. ಟಿಕೆಟ್ ತೊಗೊಂಡು ಒಬ್ಬೊಬ್ರಿಗೆ ಟಿಕೆಟ್ 25 ರೂಪಾಯಿ ಐತಿ. ಸೊ ಟಿಕೆಟ್ ತೊಗೊಂಡು ಹೊಂಟ್ವಿ. ಫೋರ್ಟ್ ಎಂಟರ್ ಆಗೋಕ್ಕಿಂತ ಇಲ್ಲಿ ಮೊದಲ ನೋಡ್ಬೋದು ನೀವು ಎಲ್ಲ ಟೆಂಪಲ್ಸ್ ಇರ್ತೈತೆ, ಚರ್ಚಸ್ ಇರ್ತೈತೆ, ಫ್ರೇಮ್ ಎಲ್ಲ ಹಾಕ್ಯಾರ ಇಲ್ಲಿ. ಯಾವ್ಯಾವ ಚರ್ಚ್ ಅದಾವ ಒಳಗೆ ಬಿಫೋರ್ ಆಫ್ಟರ್ ಇಮೇಜಸ್ ಅದು ಎಲ್ಲ ಹಾಕ್ಯಾರ. ಇಲ್ಲಿ ನೋಡ್ಬೋದು ನೀವು ಇದು ಫೋರ್ಟ್ ಒಂದು ಟವರ್ ಗತೆ ಐತಿ. ಆಮೇಲೆ ಹಿಂಗೆ ರೌಂಡಲ್ಲಿ ಮ್ಯಾಲೆಲ್ಲ ಹೋಗಿ ಫೋಟೋಸ್ ತಗೊಳಕ್ಕದು ಐತಿ. ಇಲ್ಲಿ ನೋಡ್ಬೋದು ಹಿಂಗೂ ಮ್ಯಾಲೆ ಹೋಗಿ ಫೋಟೋಸ್ ತಗೊಳಕ್ಕೆ. ಆಮೇಲೆ ಇದು ಎಸ್ಪೆಷಲಿ ಫೇಮಸ್ ಯಾಕಂದ್ರೆ ಸನ್ಸೆಟ್ ನೋಡಕ್ಕೆ. ಇಲ್ಲಿಂದ ನೋಡ್ಬೋದು ನೀವು ವ್ಯೂ ಹಿಂಗೆ ಸಮುದ್ರದ್ದು ಇಷ್ಟು ಚಂದ ಕಾಣಿಸ್ತೈತಿ. ಸನ್ಸೆಟ್ ನೋಡ್ಬೋದು ನೋಡ್ರಿ. ಬೋಟ್ಸ್ ಎಲ್ಲ ಎಷ್ಟು ದೂರ, ಎಷ್ಟು ದೊಡ್ಡದೈತೆ ಅದು ಆ್ಯಕ್ಚುಲಿ. ಇಲ್ಲಿಂದ ಅಷ್ಟು ಕಾಣಿಸ್ತಾ ಹಿಂದೆ ಐತಿ ಬೋಟ್. ಸೊ ಬೋಟ್ಸ್ ಮೂಮೆಂಟ್ ಎಲ್ಲ ಕಾಣಿಸ್ತೈತಿ. ಸನ್ಸೆಟ್ ಫೇಮಸ್ ಇದೆ. ನಾವು ಎಲ್ಲರೂ ನಿಂತ ನೋಡತ್ತೇವೆ ಇಲ್ಲಿ. ಇದೇನೈತಲ್ಲ ಮೊದಲು ವಾಟರ್ ಟ್ಯಾಂಕ್, ವಾಟರ್ ರಿಸರ್ವೈರ್ ಇತ್ತು ನೋಡ್ರಿ, ನೀರು ಸ್ಟೋರ್ ಮಾಡೋದು. ಆಮೇಲೆ ಹಿಂಗೆ ಬಂದ್ರೆ ಇಲ್ಲಿ ಕೆಳಗೆ ಸಣ್ಣ ಗುಹೆಗಟ್ಟೆ ಅದಾವು, ಜೈಲ್ ಗತೆ ಕಾಣಿಸ್ತೈತಿ. ಬಟ್ ಅದೆಲ್ಲ ಜೈಲ್, ಬರೀ ಜೈಲ್ ಅಂತ ಐತಿ. ಮತ್ತು ಇಲ್ಲಿ ಮ್ಯಾಲೆ ಹೋಗಿ ವ್ಯೂ ನೋಡೋದು ನೋಡ್ರಿ. ಅಷ್ಟು ದೊಡ್ಡದು ಫೋರ್ಟ್ ನೋಡ್ರಿ ಇದು. ಇಲ್ಲಿಂದ ಸಮುದ್ರ ವ್ಯೂನು ಭಾರಿ ಕಾಣ್ತೈತಿ. ಅವ್ನು ಸನ್ಸೆಟ್ನು ಮಸ್ತ್ ಕಾಣ್ತೈತಿ. ಹೊರಗಡೆ ದೊಡ್ಡದನ್ನ ಒಂದು ರೌಂಡ್ ಹೋಗ್ಬೋದು. ನಾವೀಗ ಬಂದಿರೋದು ಅಗ್ವಾಡ ಜೈಲ್. ಸೊ ಅಲ್ಲಿ ಅಗ್ವಾಡ ಫೋರ್ಟ್ ನೋಡ್ಕೊಂಡು ಅಲ್ಲಿಂದ ಬರೀ 5 ಮಿನಿಟ್ಸ್ ಅಷ್ಟೇ ನೋಡ್ರಿ. ಆಮೇಲೆ ಮಸ್ತ್ ಬೀಚ್ನೂ ಐತಿ ಬಾಜುಕ್ಕೆ. ಆಮೇಲೆ ಅಲ್ಲೇ ಅಗ್ವಾಡ ಜೈಲ್ ಐತಿ. ಸೊ ಈಗ ಅದನ್ನು ತೋರಿಸ್ತೇನೆ ನಿಮಗೆ. ಆ್ಯಕ್ಚುಲಿ ಈ ಬೀಚ್ ನೋಡೋಕೆ ಭಾರಿ ಅನ್ನಿಸ್ತೈತಿ. ಅದು ವಿಡಿಯೋದಾಗ ಹೆಂಗೆ ಅನ್ನೋದು ಹೇಳಕ್ಕೆ ಗೊತ್ತಾಗೋದಿಲ್ಲ. ಈ ಬೀಚ್ ವೈಬ್ಸನ್ನ ಮಸ್ತ್ ನೋಡ್ರಿ. ಅಗ್ವಾಡ ಜೈಲ್ ಮ್ಯೂಸಿಯಮ್ಮ. ಸೊ ಇಲ್ಲಿ ಹೆಂಗೈತಿ ಪ್ರೈಸಸ್ ಅಂದ್ರೆ ಅಡಲ್ಟ್ 450, ಸೀನಿಯರ್ ಸಿಟಿಸನ್ 150, ಚೈಲ್ಡ್ 150. ಇದನ್ನು ನೋಡೋಕೆ 45 ಮಿನಿಟ್ಸ್ ಆಗ್ತೈತೆ ಅಂತ ಹೇಳ್ಯಾರ ಅವ್ರು. ಸೊ ನೋಡೋಣ ಏನೈತಿ ಜೈಲ್ ಮ್ಯೂಸಿಯಮ್ ಒಳಗೆ ಅಂಥೇಳಿ. ಫುಲ್ ನಮ್ಮನೆ ಬಿಸಿಲಿಗೆ ನೋಡ್ರಿ ಟಾನ್ ಆಗಿಬಿಡ್ತೇವಿ, ಯಾಕಂದ್ರೆ ಅಷ್ಟು ಬಿಸಿಲು ಐತಿಲ್ಲೇ. ಸೊ ಬಂದವ್ರಿ ಗೋವಾಕ್ಕೆ ಎಸ್ಪೆಷಲಿ ಇಯರ್ ಎಂಡ್ ಕ್ರಿಸ್ಮಸ್ ಟೈಮಿಗೆ ಚಲೋ ಇರ್ತೈತೆಲ್ಲ ನೋಡೋಕೆ. ಇಲ್ಲಿ ನೋಡ್ರಿ ಹಿಂಗೆ ಬ್ಯಾಂಡ್ ಹಾಕಿ ಒಳಗೆ ಕಳಿಸ್ತಾರೆ. ಇಲ್ಲಿ ಏನು ಹಿಂಗೆ ಸ್ಕ್ಯಾನ್ ಬೋರ್ಡ್ ಅದಾವಲ್ಲ, ಸೊ ಇವೆಲ್ಲ ಏನಂದ್ರೆ ಈ ಫೋಟೋದ ಇನ್ಫಾರ್ಮೇಷನ್ ವಾಯ್ಸ್ ಥ್ರೂ ಹೇಳ್ತಾವೆ. ಆಡಿಯೋ ಗೈಡ್ ಮಾಡ್ತೈತೆ ನೋಡ್ರಿ, ಚಲೋ ಮೇಂಟೈನ್ ಮಾಡ್ಯಾರ, ಮಸ್ತ್ ಐತೆ ನೋಡ್ರಿ. ಹಿಂಗೆ ಆಡಿಯೋ ಗೈಡ್ ಥ್ರೂ ಎಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ ನಮಗೆ. ಸೊ ಅವ್ರು ಕೊಡ್ತಾರೆ ಅದನ್ನ, ಇವರಿಲ್ಲ ಇನ್ಫಾರ್ಮೇಷನ್ ಕೇಳಾಕತ್ತಾರ ನೋಡ್ರಿ. ಇವೇನಿಲ್ಲ ಹಿಂದೆ ಕ್ಯಾನನ್ ಕಾಣಕತ್ತಾವಲ್ಲ ಇವು,
ಇವು ಒಟ್ಟು 20 ಇದ್ದವು ಅಂತ ಮೊದಲು. ಡಚ್ಚರು ಅವರೆಲ್ಲ ಇನ್ವೈಟರ್ಸ್ ಬರಬೇಕಾದ್ರೆ ಅವರಿಗೆ ಇದನ್ನು ಮಾಡಬೇಕು, ಗುಂಡೊಡಿಬೇಕು, ಪ್ರತಿರೋಧ ಮಾಡ್ಬೇಕಂತ ಇರ್ತಿದ್ವು. ಇವೆಲ್ಲ 20 ಯಾಕದಾವ ಅಂತಂದ್ರೆ ಒಂದಾದ್ಮೇಲೆ ಒಂದು ಲೋಡ್ ಮಾಡಿ ಹಾಕಬೇಕಲ್ಲ, ಹಂಗಾಗಿ ಅದ್ರ ಸಲ ಇವ 20 ಇದ್ದವು. ಆಮೇಲೆ ಇದು ಸಮುದ್ರ ಅಲ್ಲ, ಮಾಂಡವಿ ರಿವರ್ ಅಂತ ನೋಡ್ರಿ ಇದು. ನೀವು ಹೊರಗಿಂದ ವ್ಯೂ ಎಲ್ಲ ನೋಡಿದ್ರಿ. ಈಗ ನಾವು ಒಳಗೆ ಹೊಂಟೇವಿ. ಒಳಗೆ ಮೇನ್ ಜೇಲ್ ಅದು ನೋಡಕ್ಕೆ ಹೋಗುವಾಗ ಫಸ್ಟ್ ನಮ್ಗೇನು ಬರ್ತೈತೆ ಅಂದ್ರೆ ಟ್ರೆಜರ್ ಆಫ್ ಲೈಫ್ ಅಂತ ಹೇಳಿ ಎಲ್ಲ ನಮ್ಮನೆ ಪೇಂಟಿಂಗ್ಸ್ ಅದು ಅದಾವಲ್ಲೇ. ಸೊ ಭಾರಿ ಮಸ್ತ್ ಪೇಂಟಿಂಗ್ಸ್ ಅದಾವ, ತೋರಿಸ್ತೇನೆ ನಿಮಗೂ. ಫ್ಲವರ್ ಆತ, ದೇವ್ರದಾತ, ಮನುಷ್ಯರ ಚಿತ್ರ ಆತ, ಎಲ್ಲಾನು ಇಲ್ಲೇ ಪೇಂಟಿಂಗ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಆಮೇಲೆ ಪಕ್ಷಿಗಳದೂ ಎಷ್ಟು ಚಂದ ಐತಿ. Like a subtle frill, shadows dance on the windowsill. Concrete dreams in the glow collide. Breathe it in, let the waves decide. Street lights flicker, a Morse code. ಇದನ್ನು ನೋಡ್ರಿ, ನಾವು ಈಗ ಹೋಗಿ ಬಂದಿದ್ದು ಫಸ್ಟ್ ಬ್ಲಾಕ್ ಜೈಲಿಂದಿದೆ. ಇಲ್ಲಿ ನೋಡ್ಬೋದು ನೀವು ಜೈಲಿದೆ ಹೆಂಗೆ ಉಲ್ಟಾ ಕಟ್ಟೆಯವ್ರನ್ನ ಹೊಡ್ಯಾಕತ್ತಾರ. ಇಲ್ಲಿಂದ ಆವಾಜ್ ಮ್ಯಾಲೆ ಮಟ್ಟ ಹೋಗ್ತಿತ್ತಂತ ನೋಡ್ರಿ, ಹಂಗೆ ಇಲ್ಲಿ ಹೊಡಿತಿದ್ರು. ಸೊ ಮೊದಲಿಂದ ಕತೆ ಕೇಳಿದ್ರೆ ಭಾಳ ಮಜಾ ಅನಿಸ್ತಿತ್ತು. ಮಜಾ ಅನ್ನೋಕ್ಕಿಂತ ಏನು ಎಷ್ಟು ಅವಾಗೆಲ್ಲ ಹೆಂಗಿತ್ತು ಅಂಥೇಳಿ ಹಿಸ್ಟ್ರಿ ಗೊತ್ತಾಕೈತಿ ನೋಡ್ರಿ. ಇಲ್ಲಿ ಆಡಿಯೋ ಇರ್ತೈತಿ, ಎಲ್ಲ ಏನೇನು ಹಿಂಗೆ ಲೊಕೇಶನ್ ಅದಲ್ಲ ಅದ್ರ ಬಾಜುಕ್ಕೆ ಒಂದು ಆಡಿಯೋ ಕ್ಲಿಪ್ ಹಿಂಗೆ ಹಾಕಿರ್ತಾರೆ ಅವರು. ಇಲ್ಲೇನು ನೋಡಾಕದಿರಲ್ಲ, ಇಲ್ಲೇ ಜೀವಾವಧಿ ಶಿಕ್ಷೆಯನ್ನೆಲ್ಲ ಕೊಡ್ತಿದ್ರಂತ ನೋಡ್ರಿ. ಹಿಂಗೆ ಜೈಲುವಾಸಿಗಳು ಇಲ್ಲೇ ಮ್ಯಾಲಿಂದ ಪ್ರೇ ಮಾಡೋದು ನೋಡ್ರಿ. ಸೊ ಹಿಂಗೆ ಅವ್ರದ್ದು ದೇವ್ರು ಹಾಕಿರ್ತಾರಲ್ಲೇ. ಇಲ್ಲೇ ನೋಡತ್ತಿರಲ್ಲ, ಇದು ಗೋವಾ ಇಂಟರಾಕ್ಟಿವ್ ಮ್ಯೂಸಿಯಂ ನೋಡ್ರಿ. ಹಿಂಗೆ ಲಾಕ್ ಇಟ್ಟಿರ್ತಾರೆ, ಒಳಗೆ ಹೋಗಿ ಬರೋದು. ಇಲ್ಲೇನು ನೋಡತ್ತಿರಲ್ಲ, ಮೊದಲು ಹಿಂಗಿತ್ತು ನೋಡ್ರಿ ಇದು. ಸೊ ಈಗ ಹಿಂಗೆಲ್ಲ ಡೆವಲಪ್ ಮಾಡ್ಯಾರ ಅದನ್ನು. ಅಲ್ಲಿ ಸ್ಕ್ರೀನ್ ಒಳಗೆಲ್ಲ ಕಾಣಿಸಾಕತ್ತೈತಲ್ಲ, ಡಿಜಿಟಲ್ ವಾಯ್ಸ್ ಆಯ್ತಲ್ಲ ಅದಕ್ಕೂ. ಓ ಇಲ್ಲಿ ನೋಡ್ರಿ, ಹಿಂಗೆ ಮಾಡಿದ್ಕೊಳ್ಳಿ ಎಲ್ಲ ಹಿಸ್ಟ್ರಿ ಮ್ಯಾಪ್ ಅದು ಗೊತ್ತಾಕೈತಲ್ಲ, ಟೈಮ್ ಮೂಮೆಂಟ್ ಮಾಡಿದ್ರು. ಇಲ್ಲಿ ನೋಡಬಹುದು ನೀವು, ನಾವು ಈಗ ಫೋಟೋ ತಗೊಂಡಿದ್ದೆ, ಅಲ್ಲಿ ಹೋಗಿ ಸೇರ್ಪಡೆ ಆತೀಗ. ಮಜಾ ಆಯ್ತು ನೋಡ್ರಿ ಇದೆಲ್ಲ. ನೋಡ್ರಿ ಆ್ಯಕ್ಚುಲ್ ರಿಯಲ್ ಓಲ್ಡ್ ಟಿವಿ. ಇಲ್ಲಿ ನೋಡ್ಬೋದು ನೀವು, ಯಾವ ಥರ ನಂಬರ್ಸ್ ನಾವು ಸೆಲೆಕ್ಟ್ ಮಾಡಿದ್ರೆ ಅದು ಪೂರ ಅದ್ರ ಹಿಸ್ಟ್ರಿಗೆ ಕರ್ಕೊಂಡು ಹೋಗ್ತೈತಿ. ಹಿಂಗೆ ಕೆಳಗೆ ಬಟನ್ಸ್ ಇದಾವೆ. ಸೊ ಪೂರ ಹಿಸ್ಟ್ರಿನೇ ನೋಡ್ರಿ, 1 by 1 ಸ್ಕ್ರೀನೊಳಗೆ ಹೆಂಗೆ ಬರ್ತೈತಿ. ಬರೀ ಟೆಕ್ನಾಲಜಿ ಯೂಸ್ ಮಾಡ್ಯಾರ ನೋಡ್ರಿ. ಸೊ ಅಗ್ವಾಡ ಫೋರ್ಟ್ ಹೆಂಗಿತ್ತು 1505 ಒಳಗೆ ಅಂತೆಲ್ಲ ಇಮೇಜ್ ಐತಿ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು. ಸೊ ಹಿಂಗೆ ಇಮೇಜಸ್ ಬ್ಲಾಕ್ ಆಗ್ತಾವೆ. ನಾವು ಅದನ್ನು ಒಂದು ಕ್ಲಿಯರ್ ಇಮೇಜನ್ನಾಗಿ ಎಲ್ಲದನ್ನು ಕೂಡಿಸ್ಬೇಕು ನೋಡ್ರಿ. ನೋಡ್ರಿ ಇದು ಹೆಂಗೈತಂದ್ರೆ ಇಲ್ಲೇನು ಬಟನ್ ಐತಲ್ಲ, ಇದನ್ನು ಪ್ರೆಸ್ ಮಾಡಿದ ಕೂಡ ನಮಗೆ ಹೊಸ ಹಳೆ ಜಾಗದ್ದೆಲ್ಲ ಇನ್ಫಾರ್ಮೇಷನ್, ಹೊಸದು ಏನೇನು ಅದಾವಲ್ಲ ನಾವು ಲಿಸ್ಟ್ನಾಗ ಯೂಶ್ವಲಿ ನೋಡಿರೋಂಗಿಲ್ಲ, ಅದ್ರದ್ದೆಲ್ಲ ಇನ್ಫಾರ್ಮೇಷನ್ ಕೊಟ್ಕೋತ ಹೋಗ್ತೈತಿದ್ದು. ಈ ಗುಡಿ ಏನು ದೇವಸ್ಥಾನ ನೋಡತ್ತಿರಲ್ಲ ನೀವು, ಇದು 1000 ವರ್ಷ ಹಳೆಯದು ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ನಾವು ಈಗೇನು ಹೋಗಿ ಬಂದ್ವಲ್ಲ, ಸೊ ಗೌಡ ಫೋರ್ಟ್, ಆಮೇಲೆ ಅದು ಲೈಟ್ ಹೌಸ್, ಇಲ್ಲಿ ಜೈಲ್ ಎಂಟ್ರೆನ್ಸ್ ಐತಿ ನೋಡ್ರಿ. ನಾವು ಇಲ್ಲಿ ಸದ್ಯ ಇಲ್ಲದೇವಿ ಎಂಟ್ರಿ. ಇಷ್ಟೆಲ್ಲ ಅಡ್ಡಾಡಿ ಇಲ್ಲಿ ಬಂದ್ವಿ ನಾವೀಗ. ಇಲ್ಲಿ ಡೆಫಿನೆಟ್ಲಿ ಒಮ್ಮೆ ಬಂದು ಹೋಗ್ರಿ, ಮಸ್ತ್ ಐತಿ. ಹಾಂ ಲೈಟ್ ಹೌಸ್ ಕಡೆಯಿಂದ ಅಲ್ಲಿ ಮ್ಯಾಲಿನ ಹೋಗ್ಲಿಕ್ಕೆ ನಮಗೆ ವ್ಯೂ ಸೇಮಾಗಿ ಅನ್ನಿಸ್ತದೆ.
ಸೊ ಇದನ್ನೆಲ್ಲ ನೋಡ್ಕೊಂಡ ಬಂದ್ವಿ ನೋಡ್ರಿ ನಾವೀಗ. ಇಲ್ಲೇನು ತೆಳಗೆ ಸ್ಕ್ರೀನ್ ಐತ್ಲಾ, ನಾವು ಯಾವುದರ ಒಂದು ಹಿಂಗೆ ಮುಟ್ಟಿದ್ರೆ ಸೊ ಫಾರ್ ಎಕ್ಸಾಂಪಲ್ ನಾವೀಗ ಕೆಥೆಡ್ರಲ್ ಇಲ್ಲ ಹಿಂಗೆ ಬೀಟಲ್ ಫೋರ್ಚ್ ಯಾವುದೋ ಒಂದು ಮುಟ್ಟಿದ್ವಿ ಅಂತ ತಿಳ್ಕೊಡಿ. ಕೆಥೆಡ್ರಲ್ ಚರ್ಚ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ದೊಡ್ಡ ಸ್ಕ್ರೀನ್ನಾಗ ತೋರಿಸ್ತೈತದ. ಸೊ ಇಲ್ಲಿಂದ ಕೆಥೆಡ್ರಲ್ ಚರ್ಚ್ ಏನೈತಲ್ಲ 24 ಕಿಲೋಮೀಟ್ರ್, ಆಮೇಲೆ ಬೆಸ್ಟ್ ಟೈಮ್ ಟು ವಿಸಿಟ್ ಯಾವುದು ಎಲ್ಲ ಇನ್ಫಾರ್ಮೇಷನ್ ನಮಗಿಲ್ಲೇ ತೋರಿಸ್ತೈತೆ ನೋಡ್ರಿ. ನೋಡ್ಬೋದು ನೀವು ಜೈಲ್ ಹೆಂಗೆ ಅದಾವ. ಸೊ ಎಲ್ಲ ಒಂದು ನಮ್ಮನೆ ಅನ್ನಿಸ್ತೈತೆ ನೋಡ್ರಿ. ಇದೆಲ್ಲ ನಾವು ಫಸ್ಟ್ ಟೈಮ್ ನೋಡತ್ತಿದ್ದೆ. ಸೊ ಡಿಫ್ರೆಂಟ್ ಐತಿ, ಬಂದು ಹೋಗ್ರಿ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು ಇಲ್ಲೇನು ಕೊಟ್ಟಾರ ನೋಡ್ರಿ. ಅಕಸ್ಮಾತ್ ನೋಡ್ರಿ ಇದನ್ನು ನೀವು ಮಾಡೋದಿತ್ತಂದ್ರೆ ಎಜುಕೇಟ್ ಮೈ ಸೆಲ್ಫ್ ಅಬೌಟ್ ದ ಲೋಕಲ್ಸ್, ದೇರ್ ಹಿಸ್ಟ್ರಿ, ದೇರ್ ಹೆರಿಟೇಜ್, ದೇರ್ ಸ್ಯಾಕ್ರಿಫೈಸಸ್ ಆ್ಯಂಡ್ ದೇರ್ ಕಲ್ಚರ್ಸ್ ಅಂತ ಹೇಳಿ. ಇದನ್ನೇನು ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಹಿಂಗೆ ಪ್ಲೆಜ್ ಹಿಂಗೆ ಮಾಡಿದ್ವಿ ಅಂದ್ರೆ ಇದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾವು ಎಷ್ಟನೇದವರು ಈ ಪ್ಲೆಜ್ ತೊಗೊಳತ್ತಿದ್ದು ಅಂತ ಕಾಣಿಸ್ತೈತಿ. ನಾನು 5666 ಹಾಕಿ ನೋಡ್ರಿ ಹಿಂಗೆ ಪ್ಲೆಜ್ ತೊಗೊಂಡಿದ್ದು. ಹಿಂಗೆ ನಂಬರೆಲ್ಲ ತೋರಿಸ್ಕೊಂತ ಹೋಗ್ತೈತದ. ಇಲ್ಲಿ ನೋಡ್ಬೋದು ನೀವು ಸ್ಟೋರೀಸ್ ಅಂಥೇಳಿ ಸ್ನಿಪ್ಪೆಟ್ಸ್ ಆಫ್ ಹಿಸ್ಟ್ರಿ 50 ಸೆಕೆಂಡ್ ಒಳಗೆ ನಮಗೆ ಇಲ್ಲೇ ಪ್ರಿಂಟ್ ಆಗಿ ಬರ್ತೈತೆ ನೋಡ್ರಿ. ಸೊ ದಿಸ್ ಈಸ್ ಕೈಂಡ್ ಆಫ್ ಪ್ರಿಂಟಿಂಗ್ ಮಷಿನ್. ಸೊ 50 ಸೆಕೆಂಡ್ ಆದ್ಕೊಳ್ಳಿ ಇದ್ರೊಳಗಿಂದ ಹಾಳಿ ಬರ್ತೈತಿ. ಇಲ್ಲಿ ನೋಡ್ಬೋದು ನೀವು ಈಗ ಬರ್ತೈತೆ ಅದು, ಯಾಕಂದ್ರೆ 2 seconds 1 seconds 0 ಆ್ಯಂಡ್ ಇಟ್ ವಿಲ್ ಬಿ ರೆಡಿ ಹಿಯರ್. ಪ್ರೆಸ್ ಬಟನ್ ಟು ಪ್ರಿಂಟ್. ನಡಕಿಂತ ಬತಕ್ಕೆ ಪ್ರೆಸ್. ಓಕೆ ಡನ್. ಬರ್ತೈತೆ ನೋಡ್ರಿ ಈಗ ಅದು ಅಲ್ಲೇ ಬಂತ ಹಿಂಗೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಏನೇನು ಕಲ್ಚರ್ ಇವೆಂಟ್ಸ್ ಅದು ನಡೀತಿದ್ವಲ್ಲ, ಪೀಪಲ್ ಕಲ್ಚರ್ ಬಗ್ಗೆ ಯಾವ್ದಾರ ಹಿಂಗೆ ಮುಟ್ಟಿದ್ಕೊಳ್ಳೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಬರ್ತೈತೆ ನೋಡ್ರಿ. ಟ್ಯಾಮ್ರಿಂಡ್ ಪಾಟ್ಸ್ ಅಂತ. ಟ್ಯಾಮ್ರಿಂಡ್ ಟ್ರೀಸ್ ಆರ್ ಫೌಂಡ್ ಆಲ್ ಓವರ್ ದ ವಿಲೇಜಸ್ ಆಫ್ ಗೋವಾ. ಓಕೆ, ನೆಕ್ಸ್ಟ್ ಗಣೇಶ್ ಚತುರ್ಥಿ. ಇಟ್ಸ್ ಆಲ್ ಟೋಟಲಿ ಅಬೌಟ್ ಪೀಪಲ್ ಆ್ಯಂಡ್ ಕಲ್ಚರ್ ಬಗ್ಗೆ ಐತೆ ನೋಡ್ರಿ ಇದು. ಇಲ್ಲಿ ನೋಡ್ಬೋದು ನೀವು ಸ್ಕಲ್ಪ್ಚರ್ಸ್ ಇದೆ. ವಾವ್, ಅಲ್ಲೇ ಹೆಂಗೆ ನೋಡ್ರಿ ಪ್ರೊಜೆಕ್ಟರ್ ಮ್ಯಾಲೆ ಇರ್ಬೇಕು. ಸೊ ಅದ್ರದ್ದು ಸ್ಕ್ರೀನ್ ಮ್ಯಾಲೆ ಐತಿ, ಅದನ್ನ ಹೆಂಗೆ ಪ್ರೊಜೆಕ್ಟ್ ಆಗತ್ತೈತಿ ಇಲ್ಲಿ ಒಳಗೆ ಗ್ಲಾಸ್ ಒಳಗೆ. ಆಮೇಲೆ ಇಲ್ಲಿ ನೋಡ್ರಿ ಮ್ಯೂಸಿಕ್ ಆಫ್ ಗೋವಾ ಇದ್ರೊಳಗೆ ಪ್ಲೇ ಆಕೈತಿ, ನಾವು ಹೆಂಗೆ ಪ್ರೆಸ್ ಮಾಡ್ತೀವಿ ಹಂಗೆ. ಹೋದ್ ನೀವು ಟ್ರೆಡಿಷ್ನಲ್ ವೆಸ್ಟರ್ನ್ ಫ್ಯೂಸನ್ ಎಲ್ಲ ಐತಿ. ನಾವು ಯಾವ್ದು ಕ್ಲಿಕ್ ಮಾಡ್ತೇವೆ ಅದಿಲ್ಲೇ ಪ್ಲೇ ಆಗ್ತೈತಿ. ಹಾಂ, ಇಲ್ಲೇ ಒಳಗೆ ಮೆಟ್ಲ ಅದಾವ. ಸೊ ಮೆಟ್ಲ ಏನಂದ್ರೆ ಇಲ್ಲಿ ಮ್ಯಾಲಿಂದ ಅವ್ರನ್ನ ಪ್ರಿಸನ್ ಒಳಗೆ ಹಾಕಿರ್ತಾರಲ್ಲ, ಗಲ್ ಶಿಕ್ಷೆ ಮಾಡೋರಿರ್ತಾರೆ. ಇನ್ನೇನು ಗಲ್ಲಿ ಇರೋದಂದ್ರೆ ಅವ್ರ ಮನ್ಯಾಗಿನವ್ರು ಬಂದು ನೋಡು ಯಾಕಂತೇಳಿ ಹಂಗೆ ಮಾಡಿರ್ತಾರೆ ನೋಡ್ರಿ. ನಾವೀಗೇನು ಒಳಗೆ ಹೋಗೆಲ್ಲ ಪ್ರಿಸನ್ ಬಗ್ಗೆ ನೋಡ್ಕೊಂಡ್ಬಂದ್ವಲ್ಲ, ಇದೆ ನೋಡ್ರಿ ಅದ್ರೊಳಗೆ. ಸೊ ಇಟ್ ಹ್ಯಾಸ್ ಅ ಗ್ರೇಟ್ ಹಿಸ್ಟ್ರಿ. ಡೆಫಿನೆಟ್ಲಿ ಒಮ್ಮೆ ವಿಸಿಟ್ ಮಾಡಿರಿ ಇದನ್ನು. ನಿಮಗಿಲ್ಲಿ ಬೀಚ್ ವ್ಯೂ ನೋಡೋಕೆ ಸಿಗ್ತೈತಿ, ಆಮೇಲೆ ಮಸ್ತ್ ಹಿಸ್ಟ್ರಿ ಗೊತ್ತಾಗ್ತೈತಿ. ನಾವೀಗ ಅಗ್ವಾಡ ಜೇಲ್ ಏನೈತಲ್ಲ ಅದನ್ನು ನೋಡ್ಕೊಂಡೆ ನೆಕ್ಸ್ಟ್ ಏನು ಹೊಂಟೇವಲ್ಲ ಇದು ವ್ಯಾಕ್ಸ್ ಮ್ಯೂಸಿಯಮ್ ನೋಡ್ರಿ. ಸೊ ಟೈಮಿಂಗ್ಸ್ 10 PM ಅಂತಿತ್ತು. ಮತ್ತೇನೀಗ ಇನ್ನೂ ರೂಮ್ ಮಟ್ಟ ಹೋಗೋಕ್ರಾಗ ಟೈಮ್ ಐತೆ ಅಂತ ಹೇಳಿ ನಾವೀಗ ಪ್ಲ್ಯಾನ್ ಮಾಡ್ಕೊಂಡು ಹೊಂಟಿದ್ದು ವ್ಯಾಕ್ಸ್ ಮ್ಯೂಸಿಯಮಕ್ಕೆ. ಸೊ ಅದು ಚಲೋ ಐತಿ. ಈ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಈಗೇನು ನಾವು ನೋಡಿ ಬಂದ್ವಲ್ಲ ಜೇಲ, ಅದಂತೂ ಮಸ್ತ್ ಐತಿ ನೋಡ್ರಿ. ಹಿಸ್ಟ್ರಿನೂ ಐತಿ, ಕಾಮ್, ಆಮೇಲೆ ವ್ಯೂ ಚಲೋ ಐತಿ. ಸೊ ನೀವು ಇಲ್ಲಿ ಬಂದ್ರಿ ಅಂದ್ರೆ ವಿಸಿಟ್ ಮಾಡ್ಬೋದು. 350 per person. ಸೊ ಚಲೋ ಐತಿ ನೋಡ್ರಿ. ನಾವೀಗ ಬಂದಿರೋದು ಬೆನ್ಸ್ ವ್ಯಾಕ್ಸ್ ಮ್ಯೂಸಿಯಮ್ ನೋಡ್ರಿ. ಸೊ ಇಲ್ಲೆಲ್ಲ ವ್ಯಾಕ್ಸ್ಲೇ ಫೇಮಸ್ ಇರೋರ್ನೆಲ್ಲ ಮಾಡಿರ್ತಾರೆ. ನೋಡ್ಕೊಂಬರೋ ನೀವು ಒಳಗೆ ಹೋಗಿ. ಆಮೇಲೆ ವ್ಯಾಕ್ಸ್ ಮ್ಯೂಸಿಯಮದ್ದು ಟಿಕೆಟ್ ಪ್ರೈಸಸ್ನೂ ಐತೆ ನೋಡ್ರಿ. ಇಲ್ಲೆಲ್ಲ ಹಿಂಗೈತೆ ನೋಡ್ರಿ ಪ್ರೈಸ್ ಲಿಸ್ಟ್. ವ್ಯಾಕ್ಸ್ ಮ್ಯೂಸಿಯಮ್ per person 250. ಆಮೇಲೆ ಫಿಶ್ ಅಕ್ವೇರಿಯಮ್ ಐತಿ, ಆಮೇಲೆ 90 ರೈಡ್ ಐತಿ. ಸೊ ಇಷ್ಟೆಲ್ಲ ಥಿಂಗ್ಸ್ ಇನ್ಕ್ಲೂಡೆಡ್ ಇರ್ತೈತಿ. ನೋಡ್ಬೋದು ನೀವು. ಇದನ್ನು ನೋಡ್ರಿ ಮ್ಯೂಸಿಯಮ್. ಇಲ್ಲಿ ನಮ್ಮ ಗಾಂಧೀಜಿ, ಮಹಾತ್ಮ ಗಾಂಧೀಜಿ, ಮೋದಿ ಅವ್ರು ಅದಾರ. ವಾವ್ ಮಾನ್, ವಿರಾಟ್ ಕೊಹ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ನೀವು. ಇದು ವ್ಯಾಕ್ಸ್ ಮ್ಯೂಸಿಯಮ್ ಮಾಡಿ ನಿಂದಿರ್ಸಾರ ಅನ್ಸಂಗನೆಲ್ಲ ರಿಯಲ್ ಒಬ್ರು ನಿಂತಾರ ಅನ್ನಿಸ್ತೈತಿ. ಇಲ್ಲಿ
ನೋಡ್ಬೋದು ನೀವು ಎಷ್ಟು ಚಂದ ಮಾಡ್ಯಾರ ಅಂಥೇಳಿ. ಇವ್ರು ಯಾರು ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ರಿಯಲ್ ನಿಂತಾರನವ್ರು ಅನ್ನಿಸ್ತೈತಿ. ಬಾಜು ಬರಾಕ್ ಒಬಾಮ, ಇವ್ರ ವ್ಲಾದಿಮಿರ್ ಪುಟಿನ್, ಆಮೇಲೆ ಗಾಂಧೀಜಿ. ಇಲ್ಲಿ ನೋಡ್ಬೋದು ನೀವು ಗಾಂಧೀಜಿ ಅವ್ರದ್ದು. ಖರೇನ ನಮ್ಮ ಮುಂದೆ ಹಿಂಗೆ ಬಂದು ನಿಂತಾರನೋ ಅಂತ ಅನ್ನಿಸ್ತೈತೆ ನೋಡ್ರಿ, ಅಷ್ಟು ಚಲೋ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವು ರಣಬೀರ್ ಕಪೂರ್ ಸೇಮ್ ಮಾಡ್ಯಾರ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ರೊನಾಲ್ಡೋ ಅವ್ರದ್ದು ರಿಯಲ್ ಅನ್ನಿಸ್ತಾವ ನೋಡ್ರಿ. ಇಲ್ಲಿ ನೋಡ್ಬೋದು ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ವಾವ್ ಎಷ್ಟೆಲ್ಲ ಮಸ್ತ್ ಮಾಡ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ರೆಡಿಯಾಗಿ ಹಿಂಗೆ ರಿಯಲ್ ನಿಂತಾರನೋ ಅನ್ನಿಸ್ತೈತಿ. ಭಾರಿ ಐತಿ ನೋಡ್ರಿ ಇದು. ನಿಕೋಲೆ ಕಿಡ್ಮ್ಯಾನ್. ಸೊ ಚಲೋ ಐತೆ ಆ್ಯಕ್ಚುಲಿ ಇದು. ಟಾಮ್ ಕ್ರೂಸ್. ಆಮೇಲೆ ನೋಡ್ಬೋದು ನೀವು ಸುಮಾರಷ್ಟು ಮನೆ ಮಾಡಿ ನಿಂದರ್ಸಾರ. ನಾವೀಗ ನೆಕ್ಸ್ಟ್ ಬಂದಿದ್ದು ಆರ್ಮೋರ್ ಅಂತೇಳಿ ಜಿಲಾಟೋ ಐಸ್ ಕ್ರೀಮ್ಸ್ ಭಾರಿ ಟೇಸ್ಟಿ ಅದಾವ ನೋಡ್ರಿ. ಸೊ ಇಲ್ಲಿ ಬಂದಾಗ ಟ್ರೈ ಮಾಡ್ಬೋದು. ಅಂಜುನಾ ರೋಡಿಗೆ ಐತಿದು. ನಾವು ವ್ಯಾಕ್ಸ್ ಮ್ಯೂಸಿಯಮ್ ಅದು ನೋಡ್ಕೊಂಡ್ವಿ. ಆಮೇಲೆ ಬರುವಾಗ ಅಲ್ಲಿ ಒಂದು ಸ್ಟ್ರೀಟ್ ಒಳಗೆ ಮೋಮೋಸ್ ಇತ್ತು, ಮೋಮೋಸ್ ಟ್ರೈ ಮಾಡಿದ್ವಿ. ಅದಾದಮೇಲೆ ರಾತ್ರಿ ಇವತ್ತು ಊಟಕ್ಕೆ ಏನು ಮಾಡಿದ್ವಿ ಅಂದರೆ ಬರ್ಗರ್ ಕಿಂಗಿಗೆ ಹೋಗಿದ್ವಿ. ಬರ್ಗರ್ ಕಿಂಗ್ ಒಳಗನ ಬರ್ಗರ್ ಅದು ತಿಂದ್ವಿ. ಯಾಕಂದ್ರೆ ಊಟ ಅಷ್ಟು ಬ್ಯಾಡಾಗಿತ್ತು ನಮಗೆ. ಆಮೇಲೆ ಅಷ್ಟೇನು ನಮಗೆ ಟೇಸ್ಟಿ ಅನ್ನಿಸ್ತಿದ್ದಿಲ್ಲ. ಸೊ ಬರ್ಗರ್ನ ಟ್ರೈ ಮಾಡಿ ವಾಪಸ್ಸಿಗೆ ಮತ್ತೆ ರೂಮ್ ಕಡೆ ಹೊಂಟ್ವಿ ನೋಡ್ರಿ. ಈಗೇನು ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಇಲ್ಲ. ಇವತ್ತು ಈಗ ಇಲ್ಲೇ ಮುಗಿತು. ಯಾಕಂದ್ರೆ ಟೈಮ್ ಈಗ ಆಲ್ರೆಡಿ 11 ಆಗೈತಿ. ಸೊ ಹಾಗಾಗಿ ಇವತ್ತಿಂದ ಡೇ ಇಷ್ಟಕ್ಕೆ ಮುಗಿಸೋಣ. ಇವತ್ತು ನಾವು ಇಷ್ಟೆಲ್ಲ ಪ್ಲೇಸಸ್ ನೋಡಿದ್ವಿ ಅಂಥೇಳಿ ಈ ವಿಡಿಯೋದಾಗ ನೀವು ನೋಡಿರಿ. ಈ ವಿಡಿಯೋ ನಿಮಗೆ ಸೇರಿತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಸೊ ದ್ಯಾಟ್ ಏನೇನು ಹಿಡನ್ ಪ್ಲೇಸಸ್ ಅದಾವ ಈ ವಿಡಿಯೋದಾಗ ಗೊತ್ತಾಗ್ತದೆ. ಎಸ್ಪೆಷಲಿ ನಾವು ಈವ್ನಿಂಗ್ ಹೋಗಿದ್ದು ಜೈಲದ್ದು ನೋಡಿದ್ರಲ್ಲ ಎಷ್ಟು ಚೆಂದ ಐತೆ ಅಂಥೇಳಿ. ಸೊ ಈ ವಿಡಿಯೋನ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.